ನಮಸ್ಕಾರ ಪ್ರಿಯ ವೀಕ್ಷಕರೇ. ಜ್ಯೋತಿಷ್ಯದ ಆಳವಾದ ರಹಸ್ಯಗಳು, ರಾಶಿಗಳ ನಿಜವಾದ ವ್ಯಕ್ತಿತ್ವ ಮತ್ತು ಜೀವನದ ಗುಪ್ತ ಸತ್ಯಗಳನ್ನು ತಿಳಿಯುವ ನಿಮ್ಮದೇ ಚಾನೆಲ್ ಸನಾತನ ಭವಿಷ್ಯಕ್ಕೆ ಹಾರ್ದಿಕ ಸ್ವಾಗತ. ಸ್ವಾತಂತ್ರ್ಯಕ್ಕಾಗಿ ಬದುಕುವವರು, ಸತ್ಯಕ್ಕಾಗಿ ಯಾರನ್ನಾದರೂ ಎದುರಿಸುವವರು, ಜೀವನವನ್ನು ಕೇವಲ ಬದುಕುವುದಲ್ಲ ಅನುಭವಿಸಲು ಹುಟ್ಟಿದವರು, ನೋವಿನಲ್ಲೂ ನಗು ಮರೆಮಾಡಿಕೊಂಡು ಜಗತ್ತಿನ ಅರ್ಥವನ್ನು ಹುಡುಕುವವರು. ಅವರೇ ಧನುರಾಶಿಯವರು. ಜ್ಯೋತಿಷ್ಯ ಚಕ್ರದ 9ನೇ ರಾಶಿಯಾದ ಧನಸ್ಸು ದೇವಗುರು ಬೃಹಸ್ಪತಿಯ ಆಳ್ವಿಕೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ವಿಚಿತ್ರ ವ್ಯಕ್ತಿತ್ವಗಳಲ್ಲಿ ಒಂದು. ಆದರೆ ಧನುರಾಶಿಯವರ ಬಗ್ಗೆ ಜಗತ್ತು ಅರ್ಥ ಮಾಡಿಕೊಂಡಿರುವುದು ನಿಜವಾಗಿಯೂ ಸತ್ಯವೇ? ಇವರು ಕೇವಲ ಮೋಜುಮಸ್ತಿ ಮಾಡುವವರುನಾ? ಬದ್ಧತೆ ಇಷ್ಟಪಡುವುದಿಲ್ಲವೇ? ಅಥವಾ ಇವರೊಳಗೆ ಜಗತ್ತೇ ಅರ್ಥ ಮಾಡಿಕೊಳ್ಳದ ಒಂದು ಮಹಾನ್ ಜ್ಞಾನಿ ಅಡಗಿದ್ದಾನಾ? ಈ ವಿಡಿಯೋದಲ್ಲಿ ಧನುರಾಶಿಯವರ ಮನಸ್ಸಿನ ಆಳದಲ್ಲಿರುವ ಗುಪ್ತ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳಲಿರುವ ಒಂದು ಸತ್ಯ ನಿಮ್ಮ ಜೀವನದ ದೃಷ್ಟಿಯನ್ನೇ ಬದಲಾಯಿಸಬಹುದು. ಮುಂದುವರಿಸುವ ಮೊದಲು ಸನಾತನ ಭವಿಷ್ಯ ಕುಟುಂಬದ ಭಾಗವಾಗಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮೆಂಬರ್ಶಿಪ್ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮ ಚಾನಲ್ಗೆ ಬೆಂಬಲ ನೀಡಿ. ಧನುರಾಶಿಯ ಸಂಕೇತವೇ ಬಾಣ ಹಿಡಿದಿರುವ ಅರ್ಧ ಕುದುರೆ ಅರ್ಧ ಮಾನವ ರೂಪ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ಅವರ ಸಂಪೂರ್ಣ ವ್ಯಕ್ತಿತ್ವದ ಪ್ರತಿಬಿಂಬ. ಬಾಣ ಹೇಗೆ ಸದಾ ಮುಂದೆ ಸಾಗುತ್ತದೋ ಹಾಗೆಯೇ ಧನುರಾಶಿಯವರ ಮನಸ್ಸು ಕೂಡ ಯಾವಾಗಲೂ ಹೊಸ ಗುರಿ, ಹೊಸ ಜ್ಞಾನ ಮತ್ತು ಹೊಸ ಅನುಭವಗಳತ್ತ ಓಡುತ್ತಿರುತ್ತದೆ. ಒಂದೇ ಜಾಗದಲ್ಲಿ ನಿಲ್ಲುವುದು ಇವರಿಗೆ ಕಷ್ಟ. ಒಂದೇ ರೀತಿಯ ಜೀವನ ಇವರಿಗೆ ಉಸಿರುಗಟ್ಟುವ ಅನುಭವ ಕೊಡಬಹುದು. ಇವರಿಗೆ ಸ್ವಾತಂತ್ರ್ಯ ಎಂದರೆ ಕೇವಲ ಇಷ್ಟವಲ್ಲ, ಅದೇ ಇವರ ಉಸಿರು. ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಜ್ಞಾನ, ತತ್ವಚಿಂತನೆ, ವಿಸ್ತಾರ, ಧರ್ಮ ಮತ್ತು ಅದೃಷ್ಟದ ಸಂಕೇತ. ಆ ಕಾರಣದಿಂದಲೇ ಧನುರಾಶಿಯವರು ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ಯೋಚಿಸುವವರು. ಇವರು ಜೀವನವನ್ನು ಕೇವಲ ಹಣ ಅಥವಾ ಸ್ಥಾನಕ್ಕಾಗಿ ಬದುಕುವುದಿಲ್ಲ, ಜೀವನದ ನಿಜವಾದ ಅರ್ಥವನ್ನು ಹುಡುಕುತ್ತಿರುತ್ತಾರೆ. ಆದರಿಲ್ಲೇ ಒಂದು ದೊಡ್ಡ ವಿರೋಧಾಭಾಸವಿದೆ. ಮೇಲ್ನೋಟಕ್ಕೆ ಇವರನ್ನು ನೋಡಿದರೆ ನಿರ್ಲಕ್ಷ್ಯ ಸ್ವಭಾವ, ಹಾಸ್ಯಪ್ರಿಯ ವ್ಯಕ್ತಿತ್ವ, ಜವಾಬ್ದಾರಿಯಿಂದ ಓಡುವವರಂತೆ ಕಾಣಬಹುದು. ಆದರೆ ಒಳಗಿನಿಂದ ಇವರು ತುಂಬ ಆಳವಾಗಿ ಚಿಂತಿಸುವವರು. ಇವರ ಮನಸ್ಸಿನೊಳಗೆ ಸದಾ ಒಂದು ಪ್ರಶ್ನೆ ಓಡುತ್ತಿರುತ್ತದೆ: ಜೀವನದ ನಿಜವಾದ ಗುರಿ ಏನು? ಹಲವಾರು ಬಾರಿ ಇವರ ನೇರ ಮಾತು ಜನರಿಗೆ ಕಠಿಣವಾಗಿ ಅನಿಸಬಹುದು. ಇವರು ಸುಳ್ಳು ಮಾತುಗಳಿಂದ ಇಂಪ್ರೆಸ್ ಮಾಡುವವರಲ್ಲ, ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನೇರವಾಗಿ ಹೇಳುತ್ತಾರೆ. ಆ ಕಾರಣದಿಂದ ಕೆಲವರು ಇವರನ್ನು ಅಹಂಕಾರಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ವಾಸ್ತವದಲ್ಲಿ ಅದು ಅಹಂಕಾರವಲ್ಲ, ಅದು ಇವರ ಸತ್ಯನಿಷ್ಠೆ. ಧನುರಾಶಿಯವರು ಸ್ನೇಹದಲ್ಲಿ ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ. ಇವರ ಜೊತೆ ಸಮಯ ಕಳೆಯುವುದೇ ಒಂದು ವಿಭಿನ್ನ ಅನುಭವ. ಇವರ ಹಾಸ್ಯ, ಜ್ಞಾನ ಮತ್ತು ಸಾಹಸ ಮನೋಭಾವ ಎಲ್ಲರನ್ನೂ ಆಕರ್ಷಿಸುತ್ತದೆ. ಸ್ನೇಹಿತರ ಸಮಸ್ಯೆಗಳಲ್ಲಿ ಇವರು ಕೇವಲ ಸಾಂತ್ವನ ನೀಡುವುದಿಲ್ಲ, ಸರಿಯಾದ ದಾರಿಯನ್ನೂ ತೋರಿಸುತ್ತಾರೆ. ಅದರ ಕಾರಣದಿಂದಲೇ ಹಲವಾರು ಬಾರಿ ಇವರು ಸ್ನೇಹಿತರ ನಡುವೆ ಗುರುವಾಗಿ ಕಾಣಿಸುತ್ತಾರೆ. ಆದರೆ ಒಂದು ವಿಷಯ ಇವರಿಗೆ ತುಂಬ ಇಷ್ಟವಿಲ್ಲ, ಅದು ಸುಳ್ಳು ಮತ್ತು ನಾಟಕೀಯತೆ. ಒಮ್ಮೆ ಯಾರಾದರೂ ಇವರ ನಂಬಿಕೆಯನ್ನು ಒಡೆದರೆ ಅವರು ಮತ್ತೆ ಹಿಂದಿನಂತೆ ಆಗುವುದಿಲ್ಲ. ಪ್ರೀತಿಯ ವಿಷಯಕ್ಕೆ ಬಂದರೆ ಧನುರಾಶಿಯವರು ವಿಭಿನ್ನರು. ಇವರಿಗೆ ಪ್ರೀತಿ ಎಂದರೆ ಬಂಧನವಲ್ಲ, ಒಟ್ಟಿಗೆ ಜೀವನವನ್ನು ಅನ್ವೇಷಿಸುವ ಒಂದು ಸುಂದರ ಪ್ರಯಾಣ. ದುಬಾರಿ ಉಡುಗೊರೆಗಳಿಗಿಂತ ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು, ಒಟ್ಟಿಗೆ ಹೊಸ ಅನುಭವಗಳನ್ನು ಸೃಷ್ಟಿಸುವುದು ಇವರಿಗೆ ಹೆಚ್ಚು ಪ್ರಿಯ. ಆದರೆ ಇವರ ಜೀವನದಲ್ಲಿರುವ ದೊಡ್ಡ ಸವಾಲೇನು ಗೊತ್ತಾ? ಸ್ವಾತಂತ್ರ್ಯ ಕಳೆದುಕೊಳ್ಳುವ ಭಯ. ಸಂಬಂಧ ಗಾಢವಾಗ್ತಾ ಬಂದಾಗೆ ಕೆಲವೊಮ್ಮೆ ಇವರ ಮನಸ್ಸು ಹಿಂದೆ ಸರಿಯಲು ಆರಂಭಿಸುತ್ತದೆ. ಯಾರಾದರೂ ತಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ ಅನ್ನಿಸಿದರೆ ನಿಧಾನವಾಗಿ ದೂರವಾಗಲು ಆರಂಭಿಸುತ್ತಾರೆ. ಅದರ ಕಾರಣದಿಂದಲೇ ಕೆಲವೊಮ್ಮೆ ಒಳ್ಳೆಯ ಸಂಬಂಧಗಳನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ವೃತ್ತಿ ಜೀವನದಲ್ಲಿ ಧನುರಾಶಿಯವರು ಒಂದೇ ಜಾಗದಲ್ಲಿ ಕೂಟು ಮಾಡುವ ಕೆಲಸಗಳಿಗೆ ಹೆಚ್ಚು ಸೂಕ್ತರಾಗಿರುವುದಿಲ್ಲ. ಇವರಿಗೆ ಚಲನೆ ಬೇಕು, ಹೊಸತನ ಬೇಕು, ಸ್ವಾತಂತ್ರ್ಯ ಬೇಕು. ಶಿಕ್ಷಕ, ಪ್ರಾಧ್ಯಾಪಕ, ಲೇಖಕ, ವಕೀಲ, ತತ್ವಚಿಂತಕ, ಪ್ರವಾಸ ಮಾರ್ಗದರ್ಶಕ ಅಥವಾ ಸ್ವಂತ ಉದ್ಯಮ, ಇಂತಹ ಕ್ಷೇತ್ರಗಳಲ್ಲಿ ಇವರು ಅದ್ಭುತ ಸಾಧನೆ ಮಾಡುತ್ತಾರೆ. ಇವರ ನಿಜವಾದ ಶಕ್ತಿ ಏನು ಗೊತ್ತಾ? ಜನರಿಗೆ ಪ್ರೇರಣೆ ನೀಡುವುದು. ತಮ್ಮ ಅನುಭವ ಮತ್ತು ಜ್ಞಾನದಿಂದ ಇತರರ ಜೀವನಕ್ಕೆ ಬೆಳಕು ನೀಡುವ ಸಾಮರ್ಥ್ಯ ಇವರಲ್ಲಿದೆ. ಹಣಕಾಸಿನ ವಿಷಯದಲ್ಲಿ ಧನುರಾಶಿಯವರು ಸ್ವಲ್ಪ ವಿಭಿನ್ನರು. ಹಣವನ್ನು ಕೇವಲ ಉಳಿಸಲು ಮಾತ್ರ ಬದುಕುವುದಿಲ್ಲ,
ಹೊಸ ಅನುಭವಗಳು, ಪ್ರಯಾಣ, ಪುಸ್ತಕಗಳು, ಜ್ಞಾನ ಇವುಗಳಿಗೆ ಹಣ ಖರ್ಚು ಮಾಡುವುದರಲ್ಲಿ ಇವರಿಗೆ ಸಂತೋಷ ಸಿಗುತ್ತದೆ. ಗುರುಗ್ರಹದ ಕೃಪೆಯಿಂದ ಇವರಿಗೆ ಹಣದ ಹರಿವು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ, ಆದರೆ ಉಳಿಸುವ ಅಭ್ಯಾಸ ಕಡಿಮೆ ಇರಬಹುದು. ಆದರೆ ಧನುರಾಶಿಯವರ ಜೀವನದ ದೊಡ್ಡ ತಿರುವು ಇಲ್ಲಿಂದ ಆರಂಭವಾಗುತ್ತದೆ. ಸ್ವಾತಂತ್ರ್ಯವೇ ಜೀವನ ಎಂದು ಭಾವಿಸುವ ಇವರಿಗೆ ಒಂದು ಸಮಯದಲ್ಲಿ ಜೀವನ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಅದೇ ದಿಕ್ಕಿಲ್ಲದ ಸ್ವಾತಂತ್ರ್ಯ ಸಶಸ್ಸನ್ನು ಕೊಡುವುದಿಲ್ಲ. ಬಾಣ ಎಷ್ಟು ಶಕ್ತಿಶಾಲಿಯಾದರೂ ಅದು ಸರಿಯಾದ ದಿಕ್ಕಿನಲ್ಲಿ ಹಾರಬೇಕು, ಇಲ್ಲವಾದರೆ ಅದರ ಶಕ್ತಿಗೆ ಅರ್ಥವೇ ಇರುವುದಿಲ್ಲ. ಹಾಗೆಯೇ ಧನುರಾಶಿಯವರ ಅಪಾರ ಶಕ್ತಿ, ಜ್ಞಾನ ಮತ್ತು ಸಾಮರ್ಥ್ಯ ಒಂದೇ ಗುರಿಗೆ ಕೇಂದ್ರೀಕೃತವಾದ ದಿನ ಇವರನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇವರ ನಿಜವಾದ ಯಶಸ್ಸು ಆರಂಭವಾಗುವುದು ಯಾವಾಗ ಗೊತ್ತಾ? ತಮ್ಮ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಗಳ ನಡುವೆ ಸಮತೋಲನ ಕಲಿತಾಗ. ತಮ್ಮ ಜ್ಞಾನವನ್ನು ಕೇವಲ ತಮ್ಮಗಾಗಿಯಲ್ಲ, ಜಗತ್ತಿನ ಒಳಿತಿಗಾಗಿ ಬಳಸಲು ಆರಂಭಿಸಿದಾಗ. ಅದೇ ಕ್ಷಣ ಒಬ್ಬ ಸಾಮಾನ್ಯ ಪ್ರವಾಸಿಗನು ಮಾರ್ಗದರ್ಶಕನಾಗುತ್ತಾನೆ. ಧನುರಾಶಿಯವರಿಗೆ ಕೆಲವು ಮುಖ್ಯ ಸಲಹೆಗಳು. ಮಾತನಾಡುವ ಮೊದಲು ಯೋಚಿಸಿ. ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಿ. ಸಂಬಂಧಗಳನ್ನು ಬಂಧನ ಎಂದು ಭಾವಿಸಬೇಡಿ. ಗುರುಗಳು ಮತ್ತು ಹಿರಿಯರಿಗೆ ಗೌರವ ನೀಡಿ. ಪ್ರತಿದಿನ ಓಂ ಬೃಹಸ್ಪತಿಯೇ ನಮಃ ಮಂತ್ರ ಜಪಿಸಿ. ಇದು ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನಕ್ಕೆ ಸ್ಪಷ್ಟತೆ ನೀಡುತ್ತದೆ. ಹೀಗಾಗಿ ಧನುರಾಶಿ ಎಂದರೆ ಕೇವಲ ಸಾಹಸ ಅಥವಾ ನಿರ್ಲಕ್ಷ್ಯವಲ್ಲ. ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಅಡಗಿದ್ದಾನೆ. ಸತ್ಯಕ್ಕಾಗಿ ಹೋರಾಡುವ ಧೈರ್ಯವಿದೆ. ಜಗತ್ತಿಗೆ ಬೆಳಕು ನೀಡುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ಅವರು ದಿಕ್ಕಿಲ್ಲದ ಪ್ರವಾಸಿಗರಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ಅವರು ತಮ್ಮ ನಿಜವಾದ ಗುರಿಯನ್ನು ಹುಡುಕುತ್ತಿರುವ ಜ್ಞಾನ ಯೋಧರು. ಧನುರಾಶಿಯವರೇ, ನಿಮ್ಮ ಶಕ್ತಿಯನ್ನು ಒಂದೇ ಗುರಿಗೆ ಕೇಂದ್ರೀಕರಿಸಿದ ದಿನ ನಿಮ್ಮ ಜೀವನದ ನಿಜವಾದ ಪಯಣ ಆರಂಭವಾಗುತ್ತದೆ. ಇದು ಕೇವಲ ರಾಶಿ ಭವಿಷ್ಯವಲ್ಲ, ಇದು ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸುವ ಒಂದು ಜಾಗೃತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ನಲ್ಲಿ ತಪ್ಪದೆ ಜೈ ಗುರುದೇವ್ ಎಂದು ಬರೆಯಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸನಾತನ ಭವಿಷ್ಯ ಕುಟುಂಬದ ಭಾಗವಾಗಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೆಂಬರ್ಶಿಪ್ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಗುಪ್ತ ರಹಸ್ಯದೊಂದಿಗೆ ಭೇಟಿಯಾಗೋಣ. ಜೈ ಶ್ರೀರಾಮ್. ನಮಸ್ಕಾರ.